ಇದೀವಿ ದರ್ಶನಕ್ಕೆ. ಮೂವ್ ಮಾಡಿ ಸರ್, ಹಂಗೆ ಇನ್ನೊಬ್ಬ ಇಲ್ಲ ಗೈಸ್, ಮುಂದೆ ಹೋಗೋಣ. ಹೋಗೈತೆ ಅಲ್ಲಾಡ್ಸೋಣ ಇಲ್ಲಿ ದೊಡ್ಡಮ್ಮ ಕುತ್ಕೊಡ್ರಿ 2 ನಿಮಿಷ ಅಲ್ಲೇ ಕುತ್ಕೊ ನೋಡಿ. ಇವನು ಏನು ಎಲ್ಲದರಲ್ಲಿ ಇಟ್ಟು ಜಗ್ಗಿ ಮುತ್ತಿಕ್ತಾ ಇರ್ತಾನೆ. ನೋಡಿ ಹೆಂಗ ಆಡ್ತಾವನೆ. ಹಿಂಗೆ ಹವಾ ಮೇಂಟೈನ್ ಮಾಡ್ತಾವ ನೋಡಿ ಗಾಯ್ಸ್. ನಮ್ಮ ಎಸೋದ ನೋಡಿ ಗಾಯ್ಸ್, ಎಣ್ಣ ಒಳಗೊಳಗೆ ನಗಿತಾವ್ರೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈಗ ನಾನು ಹೋಗ್ತಿರೋವಂಥದ್ದು ರಾಯರ ದರ್ಶನಕ್ಕೆ. ಹಿಂದಿನ ವಿಡಿಯೋದಲ್ಲಿ ರೆಡಿಯಾಗಿ ಎಲ್ಲರೂ ಹೋಗ್ತಿದ್ದೀವಿ ಅಂತ ಹೇಳಿ ತೋರಿಸಿದ್ದೆ. ಸೊ ಈಗ ನಾವು ರಾಯರ ದರ್ಶನಕ್ಕೆ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ನಾವು ದರ್ಶನಕ್ಕೆ ಹೋಗಬೇಕಾದ್ರೆ ಲೈನಲ್ಲಿ ಹೋಗ್ತಾ ಅಲ್ಲಿ ಕೇಳಿದ್ವಿ. ಸೊ ಈಗ ಹೋಗಿರೋವಂಥ ಜಾಗದಲ್ಲಿ ಕೇಳಿದ್ವಿ, ಅಲ್ಲಿ ಒಬ್ಬರಿಗೆ 1,000 ಆಗುತ್ತೆ ಎಂಟ್ರಿಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು 1,000 ಕೊಟ್ಟು ಹೋಗೋದು ಬೇಡ, ಫ್ರೀ ದರ್ಶನಕ್ಕೆ ಹೋಗೋಣ, ಅಷ್ಟು ದೂರದಿಂದನೇ ಬಂದಿದ್ದೀವಿ, ಫ್ರೀ ದರ್ಶನಕ್ಕೆ ಅಂತ ಹೇಳಿ ಎಲ್ಲರೂ ದರ್ಶನಕ್ಕೆ ಹೊರಟ್ವಿ. ಇದ್ದೀವಿ ಫ್ರೀ ದರ್ಶನಕ್ಕೆ. ಏನು ಜನ ಅಂತೀರ ಗೈಸ್, ತುಂಬ ಜನ ಬಂದಿದ್ರು. ಯಾಕಂದರೆ ಸಂಡೇ ಆಗಿತ್ತಲ್ವ, ಅವತ್ತು ದರ್ಶನ ಮಾಡೋದಕ್ಕೆ. ನಾವು ಸ್ಯಾಟರ್ಡೇ ನೈಟ್ ಹೋಗಿದ್ವಿ, ಸಂಡೇ ದರ್ಶನ ಮಾಡಿದ್ವಿ. ಸೊ ಹಾಗಾಗಿ ಬೆಳಗಿನ ಜಾವ 3:30ಗೆ ನಾವೆಲ್ಲ ತಣ್ಣೀರು ಸ್ನಾನ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಅದಾದಮೇಲೆ ರೆಡಿಯಾಗಿ ನಮ್ಮ ಹುಡುಗರಿಗೆ ಮುಡಿ ಕೊಡಬೇಕಾಗಿತ್ತು. ಸೊ ಅದು 5:30ಗೆ ಓಪನ್ ಅಂತ ಹೇಳಿದರು. ಆಲ್ರೆಡಿ ನಾವು ರೆಡಿ ಆಗಿದ್ವಿ. ರೆಡಿ ಆಗಿದ್ಮೇಲೆ ಅವ್ರದ್ದು ಮುಡಿ ಎಲ್ಲ ಕೊಡಿಸ್ಕೊಂಡು ಅವ್ರಿಗೆ ರೆಡಿ ಮಾಡಿಸ್ಕೊಂಡು ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ.
ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಬನ್ನಿ ಅಮ್ಮ, ಬನ್ನಿ 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 ಅಪ್ಪು. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ಓಂ ಶ್ರೀ ರಾಘವೇಂದ್ರಾಯ ನಮಃ. ನಾವು ರಾಯರ ದರ್ಶನ ಮುಗಿಸ್ಕೊಂಡು ಸೀದಾ ಬಂದು ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು, ಹಾಗಾಗಿ ಎಲ್ಲರೂ ಕೂತ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು, ನೆಮ್ಮದಿ ಆಯಿತು. ಯಾಕಂದರೆ ನಾನು ಇಲ್ಲಿ ಬಂದಿರೋದು ಮೊದಲನೇ ಸಾರಿ, ಹಾಗಾಗಿ ಏನೋ ಒಂಥರ ಖುಷಿ. ಸೊ ಮತ್ತೆ ಬರೋಣ ಅನ್ನೋ ಒಂದು ಆ ಥರ ಇದೆ. ಹೋಗಿ ಬಂದಿದ್ದು ಒಂದು ವಾರ ಆಗಿದ್ರೂ ಅದೊಂದು ಖುಷಿ ಇದೆ, ಹೋಗಬೇಕು ಅನ್ನೋದೊಂದು ಆ ಥರ ಇದೆ. ಸೊ ಹಾಗಾಗಿ ತುಂಬಾ ಖುಷಿ ಆಗಿದೆ. ಇಲ್ಲಿ ದೊಡ್ಡಮ್ಮ ಬಾ ಕುತ್ಕೊಡ್ರಿ 2 ನಿಮಿಷ ಅಲ್ಲೇ ಕುತ್ಕೊ. ಮನೆ ಯಾಕೋ ನೋಡಿ ಬನ್ನಿ ಹಾಕೊಂಡಿದ್ದೀನಿ. ಚಂದು ನೋಡಿ ಗೈಸ್, ಹೆಂಗ್ ಆಡ್ತಾನೆ ಗೈಸ್, ನೀವು ನೋಡಿ ಗೈಸ್. ಇವ್ರು ನೋಡಿ ಬಂದು ಹೆಂಗ್ ಕಿಚ್ಚಾಡ್ತಾರೆ ನೋಡಿ ಗೈಸ್, ಹೆಂಗ್ ಆಡ್ತಾವನೆ ನೋಡಿ ಗೈಸ್. ಇನ್ನೊಬ್ಬ ಇಲ್ಲ ಗೈಸ್, ಮುಂದೆ ಹೋಗೋಣ. ಅಯ್ಯೋ ಗೈಸ್ ಅಲ್ಲಾಡ್ತಾನೆ ಗೈಸ್. ಏನು ಗೈಸ್ ಯಾರು? ಇವಾಗಷ್ಟೇ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ಇವನು ಏನು ಎಲ್ಲದರಲ್ಲಿ ಜಗ್ಗಿ ಮುತ್ತಿಗೆ ತರ್ತಾನೆ. ಅವ್ನು ನೋಡಿ ಗೈಸ್ ಓವರ್ ಮಾಡ್ತಾನೆ ಗೈಸ್ ಇವನು. ನೋಡಿ ಹೆಂಗೆ ಆಡ್ತಾವನೆ. ಸರ್ ಬನ್ನಿ ಮುಂದಕ್ಕೆ, ನೀವು ಬನ್ನಿ ಸರ್ ಪುರಿ ಸರ್. ಇಲ್ಲಿ ನಾವು ತೀರ್ಥ ಮತ್ತು ಮಂತ್ರಾಕ್ಷತೆ ತಗೊಳ್ಳೋದಕ್ಕೆ ಕಿವಿಯಲ್ಲಿ ನಿಂತಿದ್ವಿ. ಸೊ ತೀರ್ಥ ತಗೊಂಡು ಸೊ ಈಗ ಮಂತ್ರಾಕ್ಷತೆ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ, ಬನ್ನಿ. ಇಲ್ಲಿ ಈಗ ಮಂತ್ರಾಕ್ಷತೆ ತಗೊಳ್ಳೋದಕ್ಕೆ ಬಂದ್ವಿ. ಹಾಗೆ ಮಂತ್ರಾಕ್ಷತೆ ತಗೊಂಡು ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬಂದಾಗ ಫೋಟೋ ತಗೊಳ್ಳಿ ಅಂತ ಹೇಳಿಬಿಟ್ಟು ಹಿಂದಿಂದನೇ ತುಂಬ ಜನ ಬರ್ತಿದ್ರು. ಹಾಗಾಗಿ ಎಲ್ಲರೂ ಒಂದೊಂದು ಫೋಟೋ ತಗೊಂಡ್ವಿ. ನಮ್ಮ ಮನೆಯಲ್ಲಿ ಚಿಕ್ಕ ರಾಯರಿದ್ದರು, ಹಾಗಾಗಿ ಸ್ವಲ್ಪ ದೊಡ್ಡದಾಗಿರಲಿ ಅಂತ ಹೇಳಿ ದೊಡ್ಡ ಫೋಟೋ ತಗೊಂಡ್ವಿ. ಇದು ತುಂಗಾ ತೀರದಲ್ಲಿ ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಸ್ನಾನ ಮಾಡಿ ರೆಡಿ ಆಗಿದ್ದು ಬೆಳಗಿನ ಜಾವ ಅಷ್ಟೊತ್ತಿಗೆ ಇದ್ದಿದ್ದರಿಂದ ಅದು ನೋಡೋದಕ್ಕಾಗಿಲ್ಲ ನಾವು. ಸೊ ಹಾಗಾಗಿ ಇವಾಗ ತೋರಿಸಿದ್ದು. ಮಂತ್ರಾಲಯದಲ್ಲಿ ಹಸುಗಳು ನೋಡೋದೇ ಒಂಥರ ಖುಷಿ. ಸೊ ಹಾಗಾಗಿ ಆ ಗೋವುಗಳನ್ನ ಮುಟ್ಕೊಂಡು ನಮಸ್ಕಾರ ಮಾಡಿ ಮುಟ್ಟಿ ಅದೊಂಥರ ಖುಷಿ. ತುಂಬ ಜನ ಇದು ರಶ್ ಇತ್ತು. ಸೊ ಆ ಮಧ್ಯದಲ್ಲೂ ಆ ಹಸುಗಳು ಅಲ್ಲಿದ್ದಾಗ ಅವಕ್ಕೆ ಮುತ್ತಿಡೋದು, ಖುಷಿ ಕೊಡೋದು ತುಂಬಾ ಖುಷಿ ಆಗುತ್ತೆ. ಸೊ ನನಗೂ ಖುಷಿ ಆಯಿತು. ನಾವು ರಾಘವೇಂದ್ರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಇವ್ರು ನೋಡಿ ಗೈಸ್ ಎಷ್ಟು ತಲೆ ತಿಂತಾರೆ. ಸುಮ್ಮನೆ ಕೂತ್ಕೊಳ್ಳಲ್ಲ, ಮಾಡಲ್ಲ, ಪದೇ ಚಾರ್ಜ್ ಹಾಕ್ದ ಅಂತ 20 ಸಲ ಕೇಳ್ತಾರೆ. ಇವ್ರು ನೋಡಿ ಗೈಸ್ ಹೆಂಗೆ ಹವಾ ಮೇಂಟೈನ್ ಮಾಡ್ತಾರೆ ನೋಡಿ ಗೈಸ್. ಕೂಡ ಅಥವಾ ಭಾಂಡದ್ನಿ
ನೋಡಿ ಶಕೆ ಅಂದ್ಬಿಟ್ಟು ಹಾಕೊಂಡಿರೋದೆಲ್ಲ ಬಿಚ್ಚಾಕೊಳ್ಳಿ ಇವಳು. ನಮ್ಮ ದೊಡ್ಡಮ್ಮ ಸೈಲೆಂಟಾಗಿ ನಗಿತವ್ರೆ. ಇಲ್ಲಿ ಮಕ್ಕಳು ಮಲ್ಕೊಂಡಿದ್ದಾರೆ. ಹೇಳಿ ಹೇಳು, ಮ್ಯಾಟ್ರ್ ಗೊತ್ತಾಗಬೇಕು ನಮಗೆ. ಅಲ್ಲಿ ಎಲ್ಲ ಕೋತಿ ಪ್ರತಿಯೊಂದು ಕೋತಿನೂ ಮಲ್ಕೋಬಿಟ್ಟಿತ್ತು. ಹೌದಾ? ಪ್ರತಿಯೊಂದು ಕೋತಿನೂ ಮಲ್ಕೊಂಡಿದ್ದಾನೆ. ಮಲ್ಕೊಂಡಿದ್ವಾ? ಏನೋ ಗೀಸ್ಕೊಂಡಿಲ್ಲ, ಕಿತ್ಕೊಂಡಿಲ್ಲ. ಎಷ್ಟು ಕ್ಯೂಟ್ ಆಗಿ ಮಲ್ಕೊಂಡಿದ್ದು ಗೊತ್ತಾ? ನಮ್ಮ ಯಶೋದ ನೋಡಿ ಗಾಯ್ಸ್, ಸುತ್ತಿ 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 ಸುಸ್ತಾಗ್ಬಿಟ್ಟಿದ್ದಾಳೆ ಗಾಯ್ಸ್. ನೋಡಿ ನನಗೆ ಎಷ್ಟು ಜನ ಸಪೋರ್ಟ್ ಮಾಡ್ದವ್ರು. ಅಲ್ಲಿ ಇಡಿ ಇಲ್ಲಿ ಇಡಿ ಅನ್ಕೊಂಡು ಎಣ್ಣ ಒಳಗೊಳಗೆ ನಗಿತವ್ರೆ. ನಾವು ಮಾಡೋ ವಿಡಿಯೋನೇ ನೋಡಿ ನೋಡಿನೇ ಎಣ್ಣ ನಗಿತವ್ರೆ. ಖರಾಬ್ ಮಾಡ್ತಾ ಇದೀವೋ ಗೊತ್ತಿಲ್ಲ. ಯೂಟ್ಯೂಬ್ ಚಾನಲ್ ಬರ್ತದೆ ನಮ್ಮ ಟಿವಿಯನ್ನ. ಹಾಯ್ ಬಾಯ್. ಗಾಲ್ವೆ ಕೋಳಿ ಕಡೆ ಮಾಡ್ಕೊಂಡು ಮಹಾಲಕ್ಷ್ಮಿ. ಇನ್ನೊಂದು 80-20 ಯಾವುದಕ್ಕೂ ಆಯ್ತು ಅಂತ ಗೊತ್ತಿಲ್ಲ. ಅದನ್ನೇ ಹೇಳ್ತಿರೋದು ಈಗ. ಇದು ಸ್ಕೂಲ್ ಒಂದಿತ್ತು. ಎಲ್ಲ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಸೀದಾ ಬಂದಿದ್ದು ಒಂದು 3-4 ಗಂಟೆ ಆಗಿತ್ತು. ಹಾಗಾಗಿ ಈ ಪ್ಲೇಸಿಗೆ ಬಂದ್ವಿ. ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ಊಟ. ಇನ್ನೂ ತಿನ್ನಬೇಕು ಅನಿಸಿತ್ತು ಅಷ್ಟು ಊಟ. ಅಂದರೆ 100 ರುಪೀಸ್ಗೆ ಅನ್ಲಿಮಿಟೆಡ್ ಫುಡ್ಡು. ತುಂಬ ಚೆನ್ನಾಗಿತ್ತು. ಸೊ ಅದನ್ನು ತಿಂದ್ವಿ. ತಿಂದಾದಮೇಲೆ ಅವ್ರು ಹೇಳ್ಬಿಟ್ಟು ಬಂದ್ವಿ ಆ ಓನರ್ಗೆ ತುಂಬ ಚೆನ್ನಾಗಿತ್ತು ಊಟ, ಅಂತೂ ತುಂಬ ಖುಷಿ ಆಯಿತು ಅಂತ ಹೇಳಿ ಬಂದ್ವಿ. ಹಾಗೆ ದಾರಿಲಿ ಬರ್ತಾ ದೊಡ್ಡ ಗಣಪತಿದು ದರ್ಶನ ಆಯಿತು. ಸೊ ಮುಗಿಸ್ಕೊಂಡು ಬಂದ್ವಿ.